ಅದರಲ್ಲಿ ಬೇರೆ ಏನೋ ಇದೆ, ನಿನ್ಗೆ ಅದೆಲ್ಲ ಗೊತ್ತಾಗಲ್ಲ. ಕೊಡಿಲಿ. ಇಲ್ಲ ಕೊಡಲ್ಲ. ನಾನು ಯಾಕೆ ತೋರಿಸ್ದಾಗ ನೋಡ್ಬೇಕಾಗಿತ್ತು. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ? ತಲೆ ಹರಟೆ ಮಾಡ್ಬೇಡ. ಸುಮ್ನೆ ಕೊಡು ಅಂದ್ಮೇಲೆ ಕೊಡ್ಬೇಕು. ಕೊಡಿಲಿ. ಇಲ್ಲ ಕೊಡಲ್ಲ. ನೀ ಹೆಂಗ್ ಹಿಡ್ದಕ್ತು ನಾನು ಹೆಂಗ್ ಹಿಡ್ದಕ್ತೀನಿ. ಅಯ್ಯೋ ಕೊತ್ತೆ, ಹರಟೆ ಹಾಕ್ಬಿಟ್ಟಿಯಲ್ಲೇ. ಅದ್ರಲ್ಲಿ ಏನಿತ್ತು ಅಂತ ಗೊತ್ತಾ ನಿನ್ಗೆ? ಅದೇನು ಅಂತ ಹುಟ್ಟುಬಿಟ್ಟಿಯೋ. ನೋಡ್ತೀನಿ ಇರು ನಿನ್ಗೆ. ಮಾಡ್ತೀಯಾ? ಮುಚ್ಚು ಮುಚ್ಚು ಬಾಯ್. ಎಲ್ಲಿಂದಲೇ ಬಂತು ಕೆಟ್ಟ ಬುದ್ಧಿ ನಿನ್ಗೆ? ದೊಡ್ಡವ್ರು ಹೇಳೋದು ಸುಳ್ಳಲ್ಲ. ಬೇಡ ಬೇಡ ಅಂದ್ರೂ ಕೆಲವೊಂದು ರಕ್ತದಲ್ಲೇ ಬಂದ್ಬಿಟ್ಟಿರತ್ತಂತೆ. ಅವಂದೇ ಎಲ್ಲ ಕೆಟ್ಟ ಬುದ್ಧಿನೂ ಅವಂದೇ ಬಂದಿದೆ ನಿನ್ಗೆ. ಬಿಡೆ ಅವಳಿ, ಬಿಡೆ. ಅವಳೇನೇ ಮಾಡಿದ್ಲು ನೋಡಿ ಏನ್ ಮಾಡಿದಾಳೆ ಅಂತ. ಏನಾದ್ರೂ ಮಾಡ್ಲಿ ಕಣೆ, ಮಗು ಅದು, ಅವಳಿಗೆ ಹೆಂಗ್ ಗೊತ್ತಾಗುತ್ತೆ? ಬೇಡದೇ ಇರೋದನ್ನ ಮಾಡೋದು ಗೊತ್ತಾಗುತ್ತೆ, ಮಾಡ್ಬೇಡ ಅಂತಿದ್ದನ್ನ ಮಾಡಬಾರ್ದು ಅನ್ನೋದು ಗೊತ್ತಾಗಲ್ವಾ? ನೀನ್ ಸುಮ್ಮನೆ ಇರಪ್ಪ. ಇವಳಿಗೆ ನಿಲ್ಸು ಒಂದೇ. ಮಕ್ಕಳು ಮಾಡೋ ತಪ್ಪಿಗೆಲ್ಲ ದಂಡಿಸೋದು ಶುರು ಮಾಡಿದ್ರೆ ಆ ಸಾಲಲ್ಲಿ ಮೊದಲು ನೀನ್ ಇದ್ದಿರ್ತೀಯ. ಮಕ್ಕಳು ಏನೇ ತಪ್ಪು ಮಾಡಲಿ, ಒಳ್ಳೆ ಮಾತಲ್ಲಿ ತಿದ್ದಿ ಬುದ್ಧಿ ಹೇಳೋದನ್ನ ಕಲ್ತ್ಕೋ. ಎಲ್ಲದಕ್ಕೂ ಹೊಡೆಯೋದೇ ಉತ್ತರ ಅಲ್ಲ. ತೆತ್ತದ ಮಗು ಮೇಲೆ ಕೈ ಮಾಡ್ತಾಳೆ. ಬಾ ಮಗ. ಇಷ್ಟು ದಿನ ನನ್ನ ಲೈಫಲ್ಲಿ ಏನಾಗಬಾರ್ದು ಅಂದ್ಕೊಂಡಿದ್ನೋ ಈಗ ಅದೇ ಆಗ್ತಿದೆ ಕಣೆ. ಅತ್ತೆ ನನ್ನ ಮೇಲೆ ಈ ಥರ ಎಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ. ನಾಳೆ ದಿನ ಇದೆಲ್ಲ ಸುಳ್ಳು ಅಂತ ಗೊತ್ತಾದರೆ ನಾನು ಏನು ಮಾಡಲಿ ಅಂತ ನೆನೆಸ್ಕೊಂಡ್ರೆ ಭಯ ಆಗ್ತಿದೆ. ಅರ್ಥ ಆಗುತ್ತೆ ಲಕ್ಷ್ಮಿ, ಆದ್ರೆ ನೀನು ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ಯಾ. ಅದ್ರ ಪಾಡಿಗೆ ಅದಾಗುತ್ತೆ, ಬಿಟ್ಬಿಡು. ಅದಷ್ಟು ಈಸಿಯಾಗೆಲ್ಲ ಬಿಡೋದಕ್ಕಾಗಲ್ಲ ವಿಜಿ. ನೀನು ನನ್ನ ಜಾಗದಲ್ಲೂ ನಿಂತ್ಕೊಂಡು ಯೋಚನೆ ಮಾಡು. ಅತ್ತೆ ಮನೆ ದುಡ್ಡು ಅಂತೆಲ್ಲ ಮಾತಾಡಬೇಕಾದ್ರೆ ನನ್ಗೆ ಅಳುನೇ ಬಂದ್ಬಿಡ್ತು. ನಂಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಸತ್ಯನ ಹೇಳಕ್ಕೂ ಆಗದೆ, ಸುಳ್ಳನ್ನ ಮುಚ್ಚಿಡೋದಕ್ಕೂ ಆಗದೆ ಹಿಂಸೆ ಆಗ್ತದೆ. ಗೊತ್ತಾಯ್ತು, ಆದ್ರೆ ಪರಿಸ್ಥಿತಿ ಹಾಗೇ ಇದೆ ಅಲ್ವಾ. ನೀನೇನೋ ಮಾಡಕ್ ಆಗ್ತಿಲ್ಲ ಅಲ್ವಾ, ಮತ್ಯಾಕೆ ಬೇಜಾರು ಮಾಡ್ಕೊಂತ ಇದೀಯಾ? ಹರಿಭಾವ ಜೊತೆ ಮಾತಾಡು, ಎಲ್ಲ ಸರಿ ಹೋಗುತ್ತೆ. ಅವ್ರ ಹತ್ರ ಇದನ್ನೆಲ್ಲ ಮಾತಾಡಿ ಯೂಸ್ ಇಲ್ಲ ಕಣೆ. ಇವತ್ತು ಸತ್ಯ ಹೇಳ್ತೀನಿ, ನಾಳೆ ಹೇಳ್ತೀನಿ ಅಂತ ದಿನ ದೂಡ್ತಾನೆ ಇದ್ದಾರೆ. ಇಲ್ಲಿ ನೋಡಿದ್ರೆ ಪರಿಸ್ಥಿತಿ ಹಾಳಾಗ್ತಾನೆ ಇದೆ. ಇದನ್ನ ಅವ್ರಿಗೆ ಹೇಗೆ ಅರ್ಥ ಮಾಡಿಸ್ಲಿ ಹೇಳು? ನೋಡು ಲಕ್ಷ್ಮಿ, ಇಂಥ ಪರಿಸ್ಥಿತಿಲಿ ನೀನು ಕೋಪ ಮಾಡಿಕೊಂಡು ಅವ್ರನ್ನ ಮಾತಾಡಿಸ್ದೇ ಇರೋದು ಇನ್ನೂ ದೊಡ್ಡ ತಪ್ಪಾಗುತ್ತೆ. ಏನ್ ಮಾಡೋಣ ಅಂತ ಇಬ್ರು ಕುತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಳಿ. ಅಷ್ಟೇ ಅಲ್ಲ ವಿಜಯ್, ಸತ್ಯನೆಲ್ಲ ಒಂದು ಪೇಪರಲ್ಲಿ ಬರೆದಿಟ್ಟಿದ್ದೆ. ಇವಾಗ ನೋಡಿದ್ರೆ ಅದು ಕಾಣಿಸ್ತಿಲ್ಲ. ಏನಾಯ್ತು ಅನ್ನೋದು ಗೊತ್ತಿಲ್ಲ. ಯಾರಾದ್ರೂ ನೋಡಿದ್ರೆ ಇಷ್ಟೊತ್ತಿಗೆಲ್ಲ ಹೇಳಿರೋರಲ್ವಾ. ನೀನೊಂದ್ ಕಡೆ ಬರ್ದಿದ್ಯಾ, ಇನ್ನೊಂದ್ ಕಡೆ ಖಾಲಿ ಇದೆ ಅಂತ ಹಿಂದೆ ನೋಡಿದ್ರೆ ಯಾರು ಬಳಸ್ಕೊಂಡಿರ್ಬೋದಲ್ವಾ. ಏನೋಪ್ಪ, ಒಂದು ಅರ್ಥ ಆಗ್ತಿಲ್ಲ. ನೀನು ಹೇಳ್ದಾಗ ಏನೋ ಒಂದು ಆಗುತ್ತೆ ಅಂತ ಆ ದೇವ್ರ ಮೇಲೆ ಭಾರ ಹಾಕಬೇಕು ಅಷ್ಟೆ. ಇನ್ನೇನು ದಾರಿ ಇಲ್ಲ. ಸರಿ, ಬಾಯ್.
ಹರಿ ಲೇಟು? ಆಫೀಸಲ್ಲಿ ಸ್ವಲ್ಪ ಕೆಲಸ ಇತ್ತಮ್ಮ. ಸರಿ, ಹೋಗಿ ಫ್ರೆಶ್ ಅಪ್ ಆಗಿ ಬಾ, ಕಾಫಿ ಮಾಡಿಕೊಡ್ತೀನಿ. ಕಾಫಿ ಎಲ್ಲ ಏನು ಬೇಡಮ್ಮ. ಇಲ್ಲಿ ನೋಡಿ, ನಿಮಗೆಲ್ಲ ಒಂದು ಸರ್ಪ್ರೈಸ್ ಇದೆ. ಆಟ ನಿಲ್ಲಿಸಿ, ಎಲ್ಲ ಈ ಕಡೆ ನೋಡಿ. ಸರ್ಪ್ರೈಸಾ? ಏನೋ ಅದು? ವಾಚಾ, ಫೋನಾ, ಶೂಸಾ? ಯಾತ್ರೆಗೆ ಟಾಂಜನಯ್ಯ ತೋರ್ಸೋ ತನಕ ವೇಟ್ ಮಾಡು. ಏನಣ್ಣ ಅದು? ಟನ್ ಟಡಾನ್. ಏನಣ್ಣ ಇದು? ಇಷ್ಟು ಹಳೇ ಟೇಪ್ ರಿಕಾರ್ಡ್ರು? ಈಗೆಲ್ಲ ಇಂಥ ಆಂಟಿಕ್ ಪೀಸ್ ಸಿಗೋದೇ ಕಷ್ಟ. ಎಲ್ಲಿಂದ ತೊಗೊಂಬಂದೆ? ಎಲ್ಲಿಂದ ತಂದೆ, ಯಾಕೆ ತಂದೆ, ಅವೆಲ್ಲ ಬೇಡ. ಮೊದಲು ಇದನ್ನ ಪ್ಲೇ ಮಾಡ್ತೀನಿ, ಎಲ್ಲರೂ ಮಾತಾಡದೆ ಸುಮ್ಮನೆ ಕೇಳಿಸ್ಕೊಳ್ಳಿ. ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು. ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು. ಕಾಕ ಬುದ್ಧಿ ಕಡೆ ಘಾಯಿಸಲಾರದೆ, ಕಾಕ ಬುದ್ಧಿ ಕಡೆ ಘಾಯಿಸಲಾರದೆ. ಲೋಕದ ಗೊಡವೆ ನಿನಗ್ಯಾಕಬೇಕು, ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು. ಇದು ನಾನು ಹಾಡಿರೋ ಹಾಡಲ್ವಾ? ಇಲ್ಲೇ ಹೇಗೆ ಬಂತು? ಮಾತು ಕಲಿಯಬೇಕು, ಮಾತಿನ ಮರ್ಮ ತಿಳಿಬೇಕು. ಮಾತು ಕಲಿಯಬೇಕು, ಮಾತಿನ ಮರ್ಮ ತಿಳಿಬೇಕು. ಮಾತು ಬಲ್ಲ ಮಹಾಜ್ಞಾನಿಯ ಕೂಡ, ಮಾತು ಬಲ್ಲ ಮಹಾಜ್ಞಾನಿಯ ಕೂಡ. ಕೋತಿ ಹಾಂಗ ಬೆನ್ ಹತ್ತಿರಬೇಕು, ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು.